ನಿನ್ನೆ ಅಷ್ಟೇ ವಾಟ್ಸಪ್ ಅಲ್ಲಿ ಒಂದು ಬಹಳ ಅದ್ಭುತವಾದ ಸಂದೇಶ ಬಂದಿತ್ತು ನನಗೆ, ನಿಮಗೂ ಕೆಲವರಿಗೆ ಬಂದಿರಬಹುದು. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎರಡು ಮಿಸ್ಸಿಂಗ್ ಅಂತೆ. ಯಾವುದು ಅಂತಂದ್ರೆ, ಮೊದಲನೇದು ಎಜುಕೇಶನ್, ಎರಡನೇದು ಸಿಸ್ಟಮ್. ಅವು ಎರಡು ಮಿಸ್ಸಿಂಗ್ ಅಂತೆ ನಮ್ಮ ಎಜುಕೇಶನ್ ಸಿಸ್ಟಮ್. ಅದು ಇಲ್ಲಿ ಮಿಸ್ ಆಗಿಲ್ಲ ಅಂತ, ಗುರು ಶಿಷ್ಯ ಪರಂಪರೆಯೊಳಗೆ ಅದು ಮಿಸ್ ಆಗಿಲ್ಲ. ಇನ್ನೂ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮ ಬಹಳ ವಿಶೇಷ. ಯಾಕೆ ಅಂತಂದ್ರೆ, ಸುಧಾಂಶು ಕುಲಕರ್ಣಿ ಅವರಿಗೆ ಸತೀಶ್ ಹಂಪಿಹೊಳಿ ಅವರ ಗುರುಗಳ ಹೆಸರಿನಲ್ಲಿ ನೀಡುವಂತ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಸುಧಾಂಶು ಕುಲಕರ್ಣಿ ನನಗೆ ಗೊತ್ತಿದ್ದ ಹಾಗೆ ಹಾರ್ಮೋನಿಯಂಗೆ ಒಂದು ಸ್ಟಾರ್ ವ್ಯಾಲ್ಯೂ ಅನ್ನು ತಂದುಕೊಟ್ಟಂತ ಕಲಾವಿದರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಭಿಮಾನಿಗಳೇ, ಸತೀಶ್ ಹಂಪಿಹೊಳಿ ಅವರು ಆಗಾಗ ನನಗೆ ಇಂಥ ಕಷ್ಟ ಕೊಡ್ತಾ ಇರ್ತಾರೆ. ನಮ್ಮ ಸಂಗೀತ ಎಲ್ಲ ಬೇರೆ, ಪತ್ರಕರ್ತರು ನಾವು. ದಿನ ಬೆಳಗಾಗಿದ್ದು ನಮ್ಮ ತಾಳ, ನಮ್ಮ ಲಯ, ನಮ್ಮ ಶ್ರುತಿ ಎಲ್ಲವೂ ಬೇರೆನೆ. ಅಲ್ಲಿಂದ ನಮ್ಮನ್ನ ಇಲ್ಲಿಗೆ ಸರ್ತಾರಲ್ವಾ. ಆಗಾಗ ನಾವು ಯಾಕೆ ಬರ್ತೀವಿ ಇಲ್ಲಿ ಅಂತಂದ್ರೆ, ಆ ತಾಳ ಲಯ ಎಲ್ಲವೂ ನಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಇಲ್ಲಿಗೆ ಬರ್ತೀವಿ. ನಾವು ಬಂದು ಸ್ವಲ್ಪ ಅದನ್ನ ಸರಿ ಮಾಡ್ಕೊಳ್ತೀವಿ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದ್ದು ಅಂತ ಯಾಕೆ ನನಗೆ ಅನಿಸ್ತದೆ ಅಂತಂದ್ರೆ, ನೀವಲ್ಲಿ ಕಾಂತಿ ಸ್ವೀಟ್ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇದೆ, ಸ್ಪ್ರೆಡಿಂಗ್ ಸ್ವೀಟ್ನೆಸ್ ಎಮಂಗ್ ಪೀಪಲ್ ಅಂತೇಳಿ. ಇಲ್ಲಿ ಟ್ಯಾಗ್ ಲೈನ್ ಇಲ್ಲ. ನಾನು ಕೊಡೋದೇನು ಅಂದ್ರೆ, ಸ್ಪ್ರೆಡಿಂಗ್ ಸಂಗೀತ ಎಮಂಗ್ ಪೀಪಲ್ ಅಂತೇಳಿ. ಅದು ಸತೀಶ್ ಹಂಪಿಹೊಳಿ ಮ್ಯೂಸಿಕ್ ಫೌಂಡೇಶನ್ ಟ್ರಸ್ಟಿನ ಕೆಲಸ ಅಂತ ನಾನು ಅಂದ್ಕೊಳ್ತೇನೆ. ವೇದಿಕೆಯ ಮೇಲೆ ಶೇಷಾದ್ರಿಪುರಂ ಕಾಲೇಜಿನ ಶಿಕ್ಷಣ ತಜ್ಞರಾದ ಉಡುಪಿ ಕೃಷ್ಣ ಅವರಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಅಂತ ಅನ್ಸೋದೇನು ಅಂತಂದ್ರೆ, ನಾವೆಲ್ಲ ಪದವಿಗಳನ್ನ ತಗೊಳ್ತೀವಿ, ಶಾಲಾ ಕಾಲೇಜುಗಳಲ್ಲಿ ಹೋಗಿ, ಯೂನಿವರ್ಸಿಟಿಯಲ್ಲಿ ಹೋಗಿ ಪದವಿ ತಗೊಳ್ತೀವಿ. ಅದು ಬಿಟ್ಟು ಸಂಗೀತ ಮತ್ತೆ ನೃತ್ಯ ಕಲೆಗಳಲ್ಲಿ ಮಾತ್ರ ಗುರು ಶಿಷ್ಯ ಪರಂಪರೆ ಇನ್ನೂ ಇದೆ ಮತ್ತು ವಿದ್ವಾಂಸರನ್ನು ತಯಾರಾಗ್ತಾ ಇದ್ದಿದ್ದಲ್ಲೇ. ಸರ್ಕಾರಿ ಸಂಗೀತ ಶಾಲೆಗಳು, ಸರ್ಕಾರಿ ನೃತ್ಯ ಶಾಲೆಗಳು, ಕಾಲೇಜುಗಳು, ಯೂನಿವರ್ಸಿಟಿ ಕೂಡ ಬಂದಿದ್ರು ಕೂಡ ಅಲ್ಲಿಂದ ಒಬ್ಬ ಪ್ರಸಿದ್ಧ ಸಂಗೀತ ವಿದ್ವಾಂಸ ಹುಟ್ಟಾಕಿದ್ದನ್ನ ನಾನು ಕಾಣಲಿಲ್ಲ. ಯಾರು ಇದ್ರೆ, ಇಲ್ಲೆಲ್ಲ ಸಂಗೀತದವರು ಇದ್ದಾರೆ, ಅವ್ರು ಹೇಳ್ಬೇಕು, ನೃತ್ಯದವರು ಇದ್ದಾರೆ, ಅವ್ರು ಹೇಳ್ಬೇಕು. ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿಯೇ ನಿಜವಾದ ವಿದ್ವಾಂಸರನ್ನ ನಾವು ಹುಟ್ಟಾಕ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ರು ಕೂಡ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅದು ಅಳವಡಿಕೆ ಆಗಲಿಲ್ಲ. ನಿನ್ನೆ ಅಷ್ಟೇ ವಾಟ್ಸಪ್ ಅಲ್ಲಿ ಒಂದು ಬಹಳ ಅದ್ಭುತವಾದ ಸಂದೇಶ ಬಂದಿತ್ತು ನನಗೆ, ನಿಮಗೂ ಕೆಲವರಿಗೆ ಬಂದಿರಬಹುದು. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎರಡು ಮಿಸ್ಸಿಂಗ್ ಅಂತೆ. ಯಾವುದು ಅಂತಂದ್ರೆ, ಮೊದಲನೇದು ಎಜುಕೇಶನ್, ಎರಡನೇದು ಸಿಸ್ಟಮ್. ಅವು ಎರಡು ಮಿಸ್ಸಿಂಗ್ ಅಂತೆ ನಮ್ಮ ಎಜುಕೇಶನ್ ಸಿಸ್ಟಮ್. ಅದು ಇಲ್ಲಿ ಮಿಸ್ ಆಗಿಲ್ಲ ಅಂತ, ಗುರು ಶಿಷ್ಯ ಪರಂಪರೆಯೊಳಗೆ ಅದು ಮಿಸ್ ಆಗಿಲ್ಲ. ಇನ್ನೂ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮ ಬಹಳ ವಿಶೇಷ. ಯಾಕೆ ಅಂತಂದ್ರೆ, ಸುಧಾಂಶು ಕುಲಕರ್ಣಿ ಅವರಿಗೆ ಸತೀಶ್ ಹಂಪಿಹೊಳಿ ಅವರ ಗುರುಗಳ ಹೆಸರಿನಲ್ಲಿ ನೀಡುವಂತ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಸುಧಾಂಶು ಕುಲಕರ್ಣಿ ನನಗೆ ಗೊತ್ತಿದ್ದ ಹಾಗೆ ಹಾರ್ಮೋನಿಯಂಗೆ ಒಂದು ಸ್ಟಾರ್ ವ್ಯಾಲ್ಯೂ ಅನ್ನು ತಂದುಕೊಟ್ಟಂತ ಕಲಾವಿದರು. ಆಕಾಶವಾಣಿ, ದೂರದರ್ಶನದಲ್ಲಿ ಹಾರ್ಮೋನಿಯಂಗೆ ಗ್ರೇಡ್ ಅನ್ನು ಕೊಡ್ಲಿಕ್ಕೆ ಕಾರಣರಾದ ಪ್ರಮುಖ ಕಾರಣಕರ್ತರು ಸುಧಾಂಶು ಕುಲಕರ್ಣಿಯವರು. ಅವರು 10 ವರ್ಷಕ್ಕೆ ಸಂಗೀತಕ್ಕೆ ಬಂದ್ರೆ, ಸತೀಶ್ ಹಂಪಿಹೊಳಿ 11ನೇ ವರ್ಷಕ್ಕೆ ಬರ್ತಾರೆ.
ಇವರು ನಾಟಕದಲ್ಲಿ ತಬಲಾ ನುಡಿಸೋದನ್ನ ಇವ್ರ ನಾಟಕ ಅಲ್ಲ, ಯಾರ್ದೋ ನಾಟಕದಲ್ಲಿ ತಬಲಾ ನುಡಿಸಿದ್ದನ್ನು ಕೇಳಿ ಇವರು ತಬಲಾ ಕಲಿಯೋದಕ್ಕೆ ಬರ್ತಾರೆ. ಅದ್ರ ನಂತರ ನೂರಾರು ಜನರಿಗೆ ತಬಲಾವನ್ನು ಕಲಿಸಿದ್ದಾರೆ. ದೇಶ ವಿದೇಶದಲ್ಲಿ ಸಾಥನ್ನ ನೀಡಿದ್ದಾರೆ, ಸೋಲೋ ಕಾರ್ಯಕ್ರಮವನ್ನ ನೀಡಿದ್ದಾರೆ. ಅದೇ ರೀತಿ ಶುಭಾಂಶು ಕುಲಕರ್ಣಿ ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಇಬ್ರು ಕೂಡ ಒಂದೇ ರೀತಿಯಲ್ಲಿ ಬೆಳೆದು ಬಂದವರು. ಅವರ ಗುರುಗಳ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಸತೀಶ್ ಹಂಪೇಹಳ್ಳಿ ಅವರು ಕೊಡ್ತಾ ಇರೋದು ಬಹಳ ಔಚಿತ್ಯಪೂರ್ಣ ಅಂತ ಅನ್ಸುತ್ತೆ. ಅದೇ ಕೆಲಸವನ್ನ ಸುಧಾಂಶು ಕುಲಕರ್ಣಿಯವರು ಕೂಡ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಅದು ಕೂಡ ನಾವೆಲ್ಲ ಗಮನಿಸಬೇಕಾದಂತ ಅಂಶ. ನನಗೆ ಸಂಗೀತ, ನನಗೆ ಯಾವ ರಾಗ ತಾಳ ಏನು ಗೊತ್ತಾಗಲ್ಲ. ನನಗೆ ಕೇಳೋಕ್ಕೆ ಹಿತವಾಗಿದ್ದೆಲ್ಲವೂ ಒಳ್ಳೆ ಸಂಗೀತ ಅಂತ ನಂಬಿದವನು ನಾನು. ನನಗೆ ಕೇಳಕ್ ಚೆನ್ನಾಗಿರ್ಬೇಕು, ಅಂದ್ರೆ ನನ್ನನ್ನ ಉದ್ವಿಗ್ನಗೊಳಿಸಬಾರದು, ಶಾಂತತೆಯನ್ನು ಗೊಳಿಸುವಂತ ಸಂಗೀತ ಯಾವುದಿದೆ ಅವೆಲ್ಲ ಸಂಗೀತ ಒಳ್ಳೆ ಸಂಗೀತ ಅಂತ ನಂಬಿದ್ದೇನೆ ನಾನು. ಅಂತ ಸಂಗೀತವನ್ನ ಸತೀಶ್ ಹಂಪೇಹಳ್ಳಿಯವರು, ಸುಧಾಂಶು ಕುಲಕರ್ಣಿಯವರು ನಮಗೆ ಕೊಟ್ಟಿದ್ದಾರೆ. ಇನ್ನೂ 100 ಕಾಲ ಅವರು ಕೊಡ್ತಾ ಇರಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.